ಒಂದು ಸ್ಟ್ರೆಚರಲ್ಲಿ ಹುಡುಕ್ತಾ ಇದ್ರು. ಆದರೆ ನಾನು ಅದೇ ಕಾರಲ್ಲಿ ನೋಡಿದಾಗ ಪೇಷಂಟು ಅರೌಂಡ್ 51 ಇಯರ್ ಪೇಷಂಟು ಹೆಸರು ಚೇಂಜ್ ಮಾಡಿದ್ವಿ ಕಾನ್ಫಿಡೆನ್ಷಿಯಲಿಗೋಸ್ಕರ. ಸೊ ಪಲ್ಸ್ ನೋಡಿದ್ರೆ ಪಲ್ಸ್ ಇರಲಿಲ್ಲ, ಹೃದಯ ಸ್ಟೆಪ್ಪಲ್ಲಿ ನೋಡಿದ್ರೆ ಹಾರ್ಟ್ ಬೀಟ್ ಇರಲಿಲ್ಲ, ಆಮೇಲೆ ಕೆರೆಟಿನ್ ನೋಡಿದ್ರೆ ನಾನು ಕಾರಲ್ಲಿ 3-4 ಜನ ತಗೊಂಡು ಬೆಂಗಳೂರಿನ ಕಾರಲ್ಲಿ ವೇಕೇಟ್ ಮಾಡಿಸಿ ಡ್ರೈವರ್ ಒಬ್ಬರು ಮಾತ್ರ ಇದ್ದರೆ ಅಲ್ಲೇ ಕಾರಲ್ಲಿ ಅವ್ರ ಕಾರಲ್ಲಿ ಆಲ್ರೆಡಿ ಯೂರಿನೇಟಲ್ ಆಗಿರ್ಬೋದು ಹತ್ರ ಅದು ಒಂದು ಬ್ಯಾಡ್ ಸೀಟ್ ಪೇಷಂಟ್ ಆಲ್ಮೋಸ್ಟ್ ಜೀವ ಹೋಗಿದೆ ಅಂತ ಬ್ರಾಡ್ ಡೆಡ್ ಸ್ಟೇಟಸಲ್ಲಿದ್ದಾಗ ನಾನು ಲಾಸ್ಟ್ ಡೇ ಉಸಿರು ತೊಗೊಂಡಿರ್ಬೋದು ಅಂತ ಹೇಳಿ ಅವರಿಗೆ ಅಲ್ಲಿ ಚೆಸ್ಟ್ ಕಂಪ್ರೆಷನಲ್ಲಿ ಕಾರಲ್ಲಿ ಹಿಂದಿನ ಚೇರಲ್ಲಿ ಹಿಂದಿನ ಸೀಟಲ್ಲಿ ಬ್ಯಾಕ್ ಹಾಕಿ ನಾನು ಬ್ಯಾಕ್ ಸೈಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಹಿಂದಿನ ಗ್ಲಾಸಿಗೆ ಮುಖ ಮಾಡಿ ಅಲ್ಲಿ ಒಂದು ಮೊಣಕಾಲ ಒಂದು ನೀಲ್ ಡೌನ್ ಪೋರ್ಷನ್ ತೊಗೊಂಡು CPR 1 ಸೈಕಲ್ ಆಫ್ CPR 2 ಸೈಕಲ್ CPR ಮಾಡಿ ಆ ಟೈಮಿಗೆ ನಾವು ಏನು ಮಾಡಬೇಕಂದ್ರೆ ನಿಯರೆಸ್ಟ್ ಪಾಸಿಬಲ್ ಬೆಸ್ಟ್ ಹಾಸ್ಪಿಟಲ್ ನೀವು ನಿಯರೆಸ್ಟ್ ಅಂದರೆ ಯಾರಾದರೂ ನಮಗೆ ಸಹಾಯ ಮಾಡೋದು ಇಂಟಿಮೇಟ್ ಮಾಡೋಂಥವ್ರು ಅಥವಾ ಶಾಕ್ ಕೊಡೋಂಥವ್ರು ಅದು ಯಾವುದೇ ತುರ್ತು ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿರೋಂಥ ಆಸ್ಪತ್ರೆ ಆ ಪಾಯಿಂಟ್ ಆಫ್ ಟೈಮ್ ದ ಬೆಸ್ಟ್ ಹಾಸ್ಪಿಟಲ್ ನಿಯರ್ ಟು ಮೈ ಕ್ಲಿನಿಕ್. ನನ್ನ ಕ್ಲಿನಿಕ್ಕು ಮೋದಿ ಹಾಸ್ಪಿಟಲ್ ಎದುರಿದೆ, ಸಾರಿ PM ಬಿರೋದ್ ಹಾಸ್ಪಿಟಲ್ ಎದುರು ಕೊಬ್ಬ ಪ್ಲಾಟಲ್ಲಿದೆ. ಸೊ ನಾನು ಅವರಿಗೆ ಅದೇ CPR ಮುಖಾಂತರ ನಾನೇ ಅವ್ರ ಕಾರಲ್ಲಿ ಎಲ್ಲರೂ ಲೊಕೇಟ್ ಮಾಡಿ ಅವರು ಕಂಟಿನ್ಯೂಸ್ ನಿರಂತರ CPR ಮಾಡ್ತಾ ಅವರಿಗೆ ಚಿರಾಗಿ ಹಾಸ್ಪಿಟಲ್ ಅವ್ರಿಗೆ ಏನಾಗ್ತದೆ ಅಂದರೆ ಒಂದು ವೇಳೆ ಆ ಚೇರ್ಲಿಂದು ನಾವು ಸ್ಟ್ರೆಚರ್ ಶಿಫ್ಟ್ ಮಾಡಬೇಕಾದ್ರೂ ಕೂಡ 5-6 ಮಿನಿಟ್ ಹೋಗ್ಬಿಡುತ್ತೆ, ಅದು ಕೂಡ ಖುಷಿ. ಸೊ ನಾವು ರಿಗ್ಯುಲರ್ CPR ಮಾಡಿ ಮತ್ತೆ ಸ್ಟ್ರೆಚರ್ ಶಿಫ್ಟ್ ಮಾಡಿ ಸ್ಟ್ರೆಚರಲ್ಲಿ ಕೂಡ CPR ಮಾಡಿ CPR ಮಾಡ್ತಾ ಕ್ಯಾಜುಯಾಲಿಟಿ ತೊಗೊಂಡು ಹೋದಾಗ ಮಾನಿಟರಲ್ಲಿ ವೆಂಟಿಕ್ಯುಲರ್ ಫಿಬ್ರಿಲೇಷನ್ ಅಂದರೆ ಹಾರ್ಟ್ ರೆಗ್ಯುಲರ್ ಬಿಡ್ತಾ ಇದೆ. ಈ ವೆಂಟಿಕ್ಯುಲರ್ ಫಿಬ್ರಿಲೇಷನ್ ಕೆಲವು ಇದು ನೋಡಿ ಲಕ್ಕುಂಡಿ ಹಾಗೂ ಚುರ್ಚಾಳ ಮಾರ್ಗವಾಗಿರುವಂಥ ರೋಡ್ ಇದೆ. ಇಲ್ಲಿ ಒಂದು ಹಳ್ಳ ಇದೆ. ಈ ಹಳ್ಳದಲ್ಲಿ ಭಯಂಕರ ಜನರು ಜಾರಿ ಬೀಳ್ತಿದ್ದಾರೆ. ಇದಕ್ಕೆ ಬ್ರಿಡ್ಜ್ ಇಲ್ಲ ಈ ಹಳ್ಳಕ್ಕೆ. ಇಲ್ಲಿ ಗೌರ್ಮೆಂಟ್ ಅವರು ಒಂದು ಸ್ವಲ್ಪ ಏನಾದರೂ ಮಾಡಿ ಕಾಳಜಿ ವಹಿಸ್ಬೇಕಂತೇಳಿ ಕೇಳ್ಕೊತಿದ್ದೀವಿ. ಸ್ವಲ್ಪ ಗೌರ್ಮೆಂಟ್ ಅವರು ಅಯ್ಯೋ ನೋಡಿ ಸರ್ ನೋಡಿ ಈ ಥರ ಆಗ್ತಾಯಿದೆ ಇಲ್ಲಿ. ಇದನ್ನು ಸ್ವಲ್ಪ ಗೌರ್ಮೆಂಟ್ ಅವರು ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ ಕಾಳಜಿ ವಹಿಸ್ಬೇಕಂತೇಳಿ ನಾವು ಬಿದ್ದಿದ್ದೀವಿ, ಹೊಲಕ್ಕೆ ಹೋಗ್ಬೇಕಾದವ್ರು ಇದನ್ನೇನಾದರೂ ಮಾಡಿ ಇದೊಂದು ಬ್ರಿಡ್ಜ್ ಕಟ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಇದು ಲಕ್ಕುಂಡಿ ಹಾಗೂ ಚುರ್ಚಾಳ ಮಧ್ಯೆ ಇರುವಂಥ ರೋಡು, ತಾಲೂಕು ಜಿಲ್ಲಾ ಗದಗ. ಇದನ್ನೇನಾದರೂ ಮಾಡಿ ಸರ್ ಸ್ವಲ್ಪ ಇದನ್ನು ಬ್ರಿಡ್ಜ್ ಕಟ್ಬೇಕಂದು ಈ ವರ್ಷ ತಮ್ಮಲ್ಲಿ ಕೇಳ್ಕೊತೀವಿ. ಭಯಂಕರ ಜನರು ಬಿದ್ದಿದ್ದಾರೆ, ಭಯಂಕರ ಕಾಲು ಭಯಂಕರ ಬಿದ್ದಾರೆ. ಈಗ ನಾನು ಬಿದ್ದೀನಿ ನೋಡ್ರಿ, ಇಂಡಿಕೇಟರ್ ಎಲ್ಲ ಮುರಿದೈತೆ ಗಾಡಿ ನೋಡ್ರಿ. ಇಲ್ಲೇ ಒಟ್ಟು ಇಲ್ಲಿ ನೋಡ್ರಿ, ಇಲ್ಲೇ ಡೆಲಿವರಿ ಪೇಷಂಟ್ ಬೈಕ್ನ ಹೋಗಿ ಮುಂದೆ ಭಯಂಕರ ಬಿದ್ದೆಲ್ಲ ಅನಾಹುತ ಆಕ್ಕವು. ಇಲ್ಲಿ ಸತ್ತ ಹೋಗ್ರಿ. ಇದನ್ನು ಯಾರು ಗಮನಕ್ಕೆ ತಗೋವಲ್ರಿ, ಬಿದ್ದು ನೋಡ್ರಿ ಚಾಪಿ ಮುರಿದೋಗ್ಯಾವ ಇಲ್ಲಿ. ಇದನ್ನು ಯಾಕಂದ್ರೆ ಯಾರಿಗೆ ಬೇಯಿದ್ರು ಅಂತ ಏನಾಗೋಲ್ಲ. ಒಂದು ಬ್ರಿಡ್ಜ್ ಕಟ್ಟಿದ್ರೆ ಅಂದ್ರೆ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಎಲ್ಲ ಭಯಂಕರ ಸಮಸ್ಯೆ ಐತಿದೆ. ಏನಾದರೂ ಮಾಡಿ ಗೌರ್ಮೆಂಟ್ ಅವರು ತಮ್ಮಲ್ಲಿ ಕಳೆ ಕೇಳ್ಕೊತೀವಿ, ಒಂದು ಬ್ರಿಡ್ಜ್ ಕಟ್ರಿ ಇಲ್ಲಿ, ಇಲ್ಲಾಂದ್ರೆ ಜನರು ಸಾಯ್ತಾರೆ ನೋಡ್ರಿ.